ಅಲ್ಲಕ್ಕ ನಿನ್ ಮಗನೇನು ಕರ್ಕೊ ಬಂದ್ಬಿಟ್ಟನ ಹುಡುಗಿನ. ಇವಾಗ ಏನಾರ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಮಂತಾಗ ಬಂದ್ಬಿಟ್ಟು ಜಗಳ ಆಡಿದ್ರೆ ಏನ್ ಮಾಡ್ತೀರಾ? ಯಾವಳವಳು ಅವಳು ಕಾಲು ಸೇರ್ಲಿ ಕೈ ಸೇರ್ಲಿ ಅವಳು ಬರ್ಬಾರ್ ಬಂದ್ರ ಯಾವಳವಳು ಬೇವರ್ಸಿ ಬಿಟ್ಟೆ ಅವಳು ಕೈ ಕುಕ್ಕರೋ ಬರ ಯಾವ ಸೌತಿ ಹೊತ್ತವಳೆ ನನ್ನನ್ನ. ಅಯ್ಯೋ ಇಲ್ಲೊಬ್ಬರ ಇದನ್ಗೆ ಏನ್ ಹೇಳಿದ್ರು ಕೇಳಲ್ಲ ಕಣಮಿ. ಅದಕ್ಕೆ ನೀನ್ ಹೇಳಿದಕ್ಕೆ ನಾನು ಒಪ್ಕೊಂಡೆ. ಇನ್ನೇನಪ್ಪ ಇನ್ನೇನಾರ ಮದ್ವೆ ಆಗ್ಬಿಟ್ಟು ಏನಾರ ಬೇರೆ ಮನೆಗೆ ಹೋಗ್ಬಿಡೋರೇನೋ ಅನ್ಬಿಟ್ಟು ಒಪ್ಕೊಂಡೆ ಅಷ್ಟೇ. ಇಲ್ಲಾಂದ್ರೆ ನಾನೇ ಒಪ್ಕೋತಿದ್ದೆ. ಅವಳು ಮುಸುಡಿ ನೋಡಿದೆ ಹೆಂಗೈತೆ ಅನ್ಬಿಟ್ಟು ನನಗೂ ಅದೇ ದಿಗ್ಲೈತೈತೆ. ಏನಾದ್ರೂ ಮದ್ವೆ ಟೈಮಾಗ ಬಂದ್ಬಿಟ್ಟು ಅವ್ರಪ್ಪ ಅಮ್ಮನ ಬೇಡ ನಮ್ಮ ಹುಡುಗಿ ನಮ್ಗೆ ಕಳಿಸ್ಬಿಡಿ ಅಂದರೆ ನಾನು ಏನು ಮಾಡಲಿ? ಊರವ್ರ ಮುಂದೆ ಎಲ್ಲ ಮಾನ ಮರ್ಯಾದೆ ಹೋಯ್ತದಿನ್ನ. ಇಲ್ಲೊಪ್ಪರ್ ನನ್ನ ಮಗ ಗಾಡಿ ಮ್ಯಾಗ ಕುಮ್ಸ್ಕೊಂಬಂದ್ಬಿಟ್ಟವನೆ. ಎಲ್ಲರೂ ನೋಡಿರ್ತಾರೆ. ನೀನು ಬೇರೆ ಜೈ ನೋಡಿದ್ಯಾ ಅಂತ ಹೇಳಿದ್ಯಾ? ಅವಳೋಗ್ಬಿಟ್ಟು ಊರಾಗೆ ಪುಕಾರ್ ಮಾಡಿರ್ತಾಳೆ. ಇಷ್ಟೊತ್ತಿಗೆ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ. ಏನು ಮಾಡೋದು ಏನಪ್ಪ. ಇನ್ನು ನಮ್ಮ ಯಜಮಾನಪ್ಪನ ಅದೇನು ಅವ್ರ ಅಣ್ಣ ತಮ್ಮಂದಿರು ಬೇರೆ ಮೊದಲೇ ಆಡ್ಕೊತಾರೆ. ಇನ್ನು ಈ ವಿಷಯ ಗೊತ್ತಾಗ್ಬಿಟ್ರೆ ಇನ್ನಷ್ಟೇ. ಅಯ್ಯ ಬಿಡಕ್ಕು, ಆಡ್ಕೊಂಡವ್ರೇನು ಬಂದು ಇಟ್ಟಾಕಲ್ಲ. ಹೇಳೋದು ಹೇಳ್ಬಿಡ್ಬೋದು ಮಂಚಿ ಬಾಯಲ್ಲಿ. ಅದ್ರ ನೋವು ಅನ್ಭವಿಸ್ತಾ ಇರೋರಿಗೆ ಗೊತ್ತಾಗುತ್ತೆ. ಏನಪ್ಪ 4 ಜನ ಹೆಂಗ್ ಮಾತಾಡ್ತಾರೋ ಏನೋ, ಹೆಂಗ್ ಆಡ್ಕೊಂತಾರೋ ಏನೋ ಅನ್ಬಿಟ್ಟು. ಅಯ್ಯೋ ಆಡ್ಕೊಳೋರ್ ಮನೆ ಹಾಳಾಗೋಗ್ಲಿ ನಡಿಯಕ್ಕ. ನೀನು ಫಸ್ಟು ನಿನ್ನ ಮಗಂದು ಅವಳದು ಕೇಳ್ಕೊಬರೋಣ ಯಾವಾಗ ಒಳ್ಳೆ ದಿನ ಐತೆ ಅನ್ಬಿಟ್ಟು. ನಮ್ಮ ಮನ್ಯಾಗ ಬಿಟ್ಬಿಟ್ಟು ಬಂದಿದ್ದೀನಿ ಆ ಹುಡುಗಿನ. ಕೇಳ್ಕೊಬರೋಣ ಯಾವತ್ತು ಒಳ್ಳೆ ದಿನ ಐತೆ ಅನ್ಬಿಟ್ಟು. ಯಾವ ದೇವಸ್ಥಾನಕ್ಕೆ ಹೋಗೋಣ? ಅಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬಾರಬ್ಬಿ. ಎಲ್ಲ ಆಂಜನೇಯ ಅಲ್ಲಿ ಮಾರಮ್ಮ ಎಲ್ಲ ಉದ್ದೇತ ಹೋಯ್ತೆ, ಅಲ್ಲೇ ಹೋಗ್ಬಿಡೋಣ. ಪುರೋಹಿತನ ಬಂದಿರ್ತಾನೇನೋ ಬಿರ್ಬಿನ್ನ ಹೋಗ್ಬಿಟ್ಟು ಕೇಳ್ಕೊಂಬಂದ್ಬಿಡೋಣ. ಇನ್ನು ಒತ್ತಾಯ್ತು, ನಾನು ಇನ್ನ ಕಸ ಗುಡಿಸ್ಬೇಕು, ಇನ್ನ ಏನು ಕೆಲಸ ಆಗಿಲ್ಲ ಮನೇಲಿ. ಅಕ್ಕ ಶಾರದಕ್ಕ ಒಂದ್ ವಿಷಯ ಕೇಳ್ದೆ, ನಿಜನಾ? ಮುಂಡೆ ಹೂಕೆ ಎಲ್ಲ ಗೊತ್ತಿರುತ್ತೆ, ಆದ್ರೂ ಬಂದು ಕೆದ್ಕೋದು. ಯಾವ ವಿಷಯ? ಅದೇ ಏನೋ ಒಂದು ವಿಷಯ ಬಂತು. ನಿಮ್ಮ ಮನೆಗೆ ಯಾವುದೋ ಹೊಸಬ್ರು ಬಂದವರಂತೆ. ಯಾವ್ದು ಅಂದ್ರೆ ಏನೇ? ಯಾವ್ದು ಅಂದ್ರೆ ಏನು ವಸ್ತು ಬಂದೈತಾ? ಏನ್ ಬಂದೈತೆ? ಅಂದ್ರೆ ಯಾರೋ ಹೊಸಬ್ರು ಬಂದವರಂತೆ ನಿಮ್ಮ ಮನೇಲಿ. ಯಾವ್ದೋ ಹುಡುಗಿ ಬಂದೈತಂತೆ. ಹ್ಞೂ ಬಂದವಳೆ. ಅವ್ರ ಮನೆಗಲ್ಲ, ನಮ್ಮ ಮನೆಗೆ ಬಂದಿರೋದು. ನಿನ್ಗ್ಯಾರು ಹೇಳ್ದವ್ರು? ನಿಮ್ಮ ಮನೆಗ? ಹೌದಾ? ಮತ್ತೆ ಜೈ ಇಟ್ಕೊಂಡು ಶಾರದಕ್ಕನ ಮನೆಗೆ ಯಾರೋ ಹುಡುಗಿ ಬಂದವ್ರೆ, ಅವ್ರ ಮಗ ಏನೋ ಕರ್ಕೊಂಬಂದ್ಬಿಟ್ಟವ್ರೆ ಅಂತ ಏನೇನೋ ಹೇಳ್ತಾ ಇದ್ಲು. ಅಲ್ಲ ನಿಮ್ಗೇನ್ ಮಾಡಕ್ ಕೆಲ್ಸ ಇರುತ್ತೆ ಇರಲ್ಲ? ಅವ್ರ ಮನೇಲಿ ಏನಾಗುತ್ತೆ, ಇವ್ರ ಮನೇಲಿ ಏನಾಗುತ್ತೆ, ಅವ್ರ ಮನೆಗೆ ಯಾರು ಬಂದ್ರು, ಇವ್ರ ಮನೆಗೆ ಯಾರು ಹೋದ್ರು, ಇದೆಲ್ಲ ನಿಮ್ ಕ್ಯಾಗ್ ಬೇಕು? ನಿಮ್ ಅಟ್ಟಿ ಕೆಲಸ ನೀವು ಮಾಡ್ಕೊಂಡು ಬಿದ್ದಿರ್ರಿ, ಅದೇನ್ ಕಲಿತೀರೋ. ಹೋಗತ್ತಗೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಬೆಕ್ ಬಂದಂಗ್ ಬಂದವಳೆ. ಹೋಗತ್ತಗೆ. ಏ ಮಂಜಿ ಗುಂಜಿ, ನಾನು ಕೇಳಿದ ಮಕ್ಕನ ನೀನ್ ಯಾಕೆ ಅಷ್ಟು ಮಾತಾಡ್ತೀಯಾ? ನಾನು ಅವಳ ಅಕ್ಕ ಅನ್ಕೊಂಡಿದ್ದೀನಿ. ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ಕೂಡ ಅವಳು ಸೈಲೆಂಟ್ ಆಗಿ ಅವಳಂದ್ರೆ ನೀನು ಅರ್ಥ ಮಾಡ್ಕೊಬಿಡು. ಅದು ನಮ್ಮ ಅಕ್ಕನ ಮನೆ. ಸರಿನಾ? ನೀನ್ ನಮ್ಮ ಮನೆ ವಿಷಯಕ್ಕೆ ಬರ್ಬೇಡ. ಮುಚ್ಕೊಂಡು ಹೋಗ ಕಡೆ. ಮಂಜಿ ಬಾ, ಸುಮ್ಮನೆ ಹೋಗೋಣ ಬಾ. ಇನ್ನೂ ಏನಾರ ನಂತರ ಉದ್ದ ಜಡ ಎದ್ಬಿಟ್ಟಿದ್ರೆ ನೀನು ಇನ್ನೂ ಹಿಡಿಯಕ್ ಆಗ್ತಿರೋದೇ ಬೋಡಿ. ಬೇರೆಯವ್ರ ಮನೆದೇ ವಿಷಯ ಬೇಕು ನಿನ್ಗೆ. ನಿನ್ ಮನೆ ವಿಷಯ ನೀನ್ ತೆಕ್ಕೊಂಡು ಮಾತಾಡು 4 ಜನದ ಹತ್ರ. ಅದೇಂತ ಕಂಡೋರ್ ಮನೆ ವಿಷಯ ಮಾತಾಡ್ತೀಯ? ಬಿತ್ರಿ ಸೈಡ್ ಹೋಗೋ. ಇಷ್ಟು ಉಗಿತಾದ್ರೆ ಹೆಂಗ್ ನಿಂತವಳು ನೋಡು ಮುದೇವಿ. ಹೋಗತ್ತಾಗೆ. ಹೆಂಗ್ ಮಾತಾಡ್ತಾಳೆ ನೋಡು ಈ ಲೋಫರ್ ಮುಂಡೆ. ಮಾಡ್ತೀನಿರು. ಎಲ್ಕೊಯ್ತಾಳೆ? ನಮ್ಮಂತಕ್ಕೆ ಓಡಾಡ್ಬೇಕು ಇವಳು. ಮಾಡ್ತೀನಿರು. ಹಾವಿನ ದೇಶ 12 ವರುಷ, ಈ ರತ್ನಿ ದೇಶ 100 ವರುಷ. ಮಾಡ್ತೀನಿರು ಬೇವರ್ಸಿ ಮುಂಡೆಗೆ. ಈ ಮುಂಡೆವು ಕಂಡೋರ್ ಮನೆ ವಿಷಯ ಅಂದ್ರೆ ಓಡ್ ಬಂದ್ಬಿಡ್ತವೆ. ಅದೆಲ್ಲಿರ್ತಾವ ಏನೋ ಓಡ್ ಬಂದ್ಬಿಡ್ತವೆ. ಇವ್ರಿಗೆಲ್ಲ ಉಗಿಬೇಕಕ್ಕು. ನೀನ್ ಎಲ್ಲದಕ್ಕೂ ಮೂಗಿತರ ಇರ್ಬೇಡ ನೀನು. ಈ ಮುಂಡೆ ಬಾಯ್ಕ್ ಏನಾರ ಸಿಕ್ಬಿಟ್ರೆ ಒಳ್ಳೆ ಕಡ್ಲೆಕಾಯಿ ಆಗ್ದಂಗೆ ಆಗ್ಬಿಡ್ತಾರೆ. ನಮ್ಮನ್ನ ಸರಿಯಾಗಿ ಹೋಗಿತಾ ಇರ್ಬೇಕು ಈ ಮುಂಡೆ ಉಕ್ಕ. ಅಯ್ಯೋ ಓಕೆ ಮಂಜಿ, ನನ್ಕಂತೂ ಬೇಜಾರಾಗ್ಬಿಟ್ಟದೆ. ಇನ್ನೂ ಮದ್ವೆನೇ ಆಗಿಲ್ಲ, ಇನ್ನು ಈ ಪಾರ್ಟಿ ಆಡ್ಕೋತವೆ ಇವು. ಇನ್ನೇನಾರ ಮದುವೆ ಮಾಡಿ ಕರ್ಕೊಂಬಂದ್ಬಿಟ್ರೆ ಏನು ಮಂತಕ್ಕೆ ಬರ್ತಾರೆ ಆಡ್ಕೊಳಕ್ಕೆ ಇವು. ಅದೇನು ಕಲಿತಾರೋ ಏನೋ. ಅಲ್ಲೆಲ್ಲ ಶಾರದಕ್ಕ ಏನಕ್ಕ ಅಪ್ರೂಪಕ್ಕೆ ಈ ಕಡೆ ಹೋಯ್ತಾ ಇದ್ಯಾ? ದೇವಸ್ಥಾನಕ್ಕೆ ಹೋಯ್ತಿದ್ದೀನಿ ಅಕ್ಕೋ. ಸ್ವಲ್ಪ ಏನೋ ಕೆಲಸ ಇತ್ತು, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಯ್ತಾ ಇದ್ದೀನಿ. ಹೌದಾ? ಅದೇ ಅನ್ಕೊಂಡೆ ಏನಪ್ಪ ಯಾವತ್ತು ಈ ಕಡೆ ಬರ್ದೇ ಇರೋಳು ಇವತ್ತು ಗೊತ್ತಾಳಲ್ಲ ಅನ್ಕೊಂಡೆ. ದೇವಸ್ಥಾನಕ್ಕ? ಹೌದಕ್ಕ, ದೇವಸ್ಥಾನಕ್ಕೆ. ಮತ್ತೆ ಪೂಜೆಗೆ ಏನು ತಗೊಂಡೇ ಇಲ್ಲ, ಬರೀ ಕೈಲೇ ಹೋಗ್ತಾ ಇದೆಯಾ? ಪೂಜೆಗೆಲ್ಲ ಏನಿಲ್ಲ ಅಕ್ಕೋ. ಸ್ವಲ್ಪ ಪುರೋಹಿತರನ್ನ ಮಾತಾಡ್ಸ್ಕೊ ಬರ್ಬೇಕಿತ್ತು, ಏನೋ ಕೇಳಬೇಕಿತ್ತು, ಅದಕ್ಕೆ. ಏನಮ್ಮ ಮಗನ ಮದ್ವೆನಾ? ಮದ್ವೆನಾ? ಯಾರಮ್ಮ ಹೇಳಿದ್ದು? ಅವ್ರ ಮಗನ್ಗೆ ಇನ್ನೂ ಕಾಲೇಜ್ ಹೋಯ್ತಾನೆ, ಇವಾಗೆ ಮದ್ವೆ ಮಾಡ್ಬಿಟ್ಟಾರ. ಸುಮ್ನಿರು ಮಂಜೆ, ನಾನು ನೋಡ್ದೆ ಬೆಳಗ್ಗೆನೆ. ಏನ್ ನೋಡ್ದೆ ಬೆಳಗ್ಗೆ?
ಅಯ್ಯ ಇವ್ರ ಮನೆ ತವ ಅಲ್ವಾ ನಮ್ಮ ತೋಟ ಇರೋದು, ಅಲ್ಲಿ ಹೋಗ್ಬಿಟ್ಟು ಸಗಣಿ ಹಾಕೋಣ ಅಂತ ಹೋಯ್ತೈತೆ, ಬಿಸಾಕ್ಬಿಟ್ಟು ಬರೋಣ ಅಂತ. ಅವಾಗ ಇವ್ರ ಮಗ್ನು ಯಾವ್ದೋ ಹುಡುಗಿ ಕರ್ಕೊ ಬಂದಿದ್ಲು, ಗಾಡಿನಾಗ ಕರ್ಕೊ ಬಂತಾ ಇದ್ದ. ನಾನು ನೋಡ್ದೆ ಇತ್ತು, ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಾ, ಏನಾಯ್ತು ಹೌದು? ಅದ್ರಲ್ಲೂ ಅಜ್ಜಯ್ಯ ಅವಳಲ್ಲ ಇಡೀ ಊರ್ಕೆ ಹೇಳ್ಕೊಬಂದವಳಮ್ಮ. ಅದು ಯಾರೋ ಶಾರದಕ್ಕನ ಮಗ ಯಾರನ್ನ ಕರ್ಕೊಬಂದ್ಬಿಟ್ಟವನೆ, ಅವಳು ನೋಡ್ರೆ ನಿಕ್ಕರ್ ಹಾಕೊಂಡವಳೆ ಅಂದ್ಬಿಟ್ಟು ಇಡೀ ಊರ್ಕೆ ಹೇಳ್ಕೊಬಂದವಳೆ. ಅದೇನೋ ನೀವು ಜಗಳ ಆಡ್ತಿದ್ರಂತಲ್ಲ, ಅದನ್ನು ಹೇಳ್ಕೊಬಂದವಳು ನೋಡವಳು. ಇನ್ನು ಯಾರು ಕೇಳ್ಕೊಬಂದವಳೋ ಗೊತ್ತಿಲ್ಲ, ನಾನು ಕಣ್ಣಾರೆ ನೋಡಿದ್ನಲ್ಲ, ಅದಕ್ಕೆ ಏನೋ ಅವಳು ಹೇಳಿದಕ್ಕೂ ಇದ್ರು ಇರ್ಬೋದು ಅನ್ಕೊಂಡು ಸುಮ್ಮನೆ ಮನ್ಸಲ್ಲಿ ಇಟ್ಕೊಂಡು ಸುಮ್ಮನಿದ್ದೀನಿ. ಎಲ್ರಿಗೂ ಊರ್ಕೆ ಹೇಳ್ಕೊಬತ್ತವಳು ನೋಡವಳು. ನಿನ್ ಮಾನ ಮರ್ಯಾದಿ ಎಲ್ಲ ಹರಾಜಾಗ್ತೊಳಕು ಶಾರದಕ್ಕ, ಅವಳು ಕೊಬ್ಬಿಟ್ಟು ಸರಿಯಾಗಿ ಇಕ್ಕು ಹೇಳ್ತೀನಿ, ಇಡೀ ಊರ್ಕೆ ಹೇಳ್ಕೊಬತ್ತವಳೆ. ನನಗೆ ಹೇಳಿದ್ಲು, ಆಮೇಲೆ ಅಲ್ಲಿ ಯಾರ್ಯಾರ್ಕೋ ಹೇಳ್ತಾ ಇದ್ಲು ನೋಡೋಗು, ಇನ್ನು ಯಾರ್ಯಾರು ಕೇಳ್ಕೊಬಂದವಳೋ ಏನೋ, ನಿಜ ಆಯ್ತೋ ಸುಳ್ಳಾಯ್ತೋ ನನಗೂ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮ ಮುಂದೆನೇ ಕೇಳಿದ್ದು, ಏನು ಮದುವೆಗಿದ್ರೆ ಮಾಡಿಸ್ತಿದ್ದೀರಾ ಅಂದ್ಬಿಟ್ಟು. ಏನಾರ ಸುಳ್ಳಾಗಿದ್ರೆ ಸುಮ್ಮನೆ ನಿನ್ನ ಮಗನ ಬಗ್ಗೆ ಎಲ್ಲರೂ ತಪ್ಪಾಗಿ ತಿಳ್ಕೊತಾರೆ. ಫಸ್ಟ್ ಆ ಮುಂಡೆಗೆ ಸರಿಯಾಗಿ ಇಕ್ಕೋಗ್ರಿ, ಎಲ್ಲಾರ್ಗೂ ಹೇಳ್ಕೊಬತ್ತವಳೆ. ಅಲ್ಲ ಆದ್ರೂ ಮದುವೆ ಆಗಿರೋ ಹೆಣ್ಣು ಹೆಂಗಕ್ಕ ಮನೇಲಿ ಇಟ್ಕೊಂಡಿರಾ? ಆ ಹುಡುಗಿನ ಕರ್ಕೊಬಂದ್ಬಿಟ್ಟವನೆ. ಆ ಹುಡುಗಿಯವ್ರ ಮನೇಲಿ ಏನೋ ಒಪ್ತಾ ಇಲ್ಲ ಅಂತೆ, ಅದಕ್ಕೆ ಇವ್ನು ಕರ್ಕೊಬಂದ್ಬಿಟ್ಟವನೆ. ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ, ಅವ್ರ ಮನೆಗೆ ಹೆಂಗೆ ಇಕ್ಕೊಂಡವ್ರು ನೋಡೋ ಹುಡುಗಿನ ಅಂತ ಎಲ್ಲಾರ್ಗೂ ಹೇಳ್ಕೊಬತ್ತಾವಳೆ. ಅಲ್ಲ ಲೋಪರ್ ಮುಂಡೆ ಜೈಕ್ ಯಾಕೆ ಬೇಕಿದೆಲ್ಲ? ನನ್ನ ಮನೆ ವಿಷಯ ನನಗೆ ಬಿಟ್ಬಿಡ್ಬೇಕು. ಅವಳು ಯಾವಳು ಹೇಳಕ್ಕದೆಲ್ಲ ಮಾಡ್ತೀನಿ. ಎಲ್ಲವಳು ಗೊರಕ್ಕ ಅವಳು ಆ ನೀರು ಟ್ಯಾಂಕ್ ಐತಲ್ಲಕ್ಕ, ಅಲ್ಲಿ ಇರ್ಬೇಕು, ಹೋಗು. ಹಲ್ಕೆ ಹೋಯ್ತಾ ಇದ್ಲು, ಬಿದ್ಗೆ ಎತ್ಕೊಂಡು ಹೋಗೋಳೆ. ಅವಳು ಏನೋ ನೀರು ಬೇಕನ್ಬಿಟ್ಟು ಎತ್ಕೊಂಡು ಹೋಗೋಳೆ. ಇನ್ನು ಅಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಹೇಳ್ಕೊಬತ್ತಾಳು ನೋಡು. ಮಂಜಿ ಪಾರೆ ಫಸ್ಟ್ ಜೈಕ್ಕೆ ಸರ್ರೆ ಮಂಗಳಾರತಿ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗೋಣ ಬಾ. ಅಕ್ಕ ಶಾರದಕ್ಕ, ನೀವು ಏನಾರ ಜಗಳ ಆಡ್ಕೊಳ್ರಮ್ಮ, ಅವಳ ಮುಂದೆ ಮಾತ್ರ ಇವಳು ಗೌರ ಕೇಳಿದ್ಲು ಅಂದ್ಬಿಟ್ಟು ನನ್ನ ಮೇಲೆ ಮಾತ್ರ ಹೇಳ್ಬೇಡ್ರಿ ತಾಯಿ, ನಿಮ್ಮ ಕೈ ಮುಗಿತೀನಿ. ಹೇಳಲ್ಲ ಬಿಡಕ್ಕ, ಆಯ್ತು. ಫಸ್ಟ್ ಅಳ್ಕೊಬಿಟ್ಟು ಮಂಗಳಾರತಿ ಮಾಡ್ತೀನಿ ಇರೋ ಅವಳಿಗೆ. ಅಕ್ಕ ಲಕ್ಷ್ಮಕ್ಕ, ನಿಂಗೊಂದು ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಅಲ್ಲ ನಿನ್ ಫ್ರೆಂಡು ಶಾರದಕ್ಕ ನಿಂಗೇನು ಹೇಳಲ್ಲ ಹಂಗಂದ್ರೆ? ಅಯ್ಯ ವಿಷಯ ಏನಂತ ಹೇಳಮ್ಮಿ, ಪಾಪ ಅವಳೆಲ್ಲಿ ಮನೆ ಬಿಟ್ಟು ಬರ್ತಾಳೆ ಹೇಳಕ್ಕೆ. ನಾನೇ ಅವಳ ಮನೆ ಹತ್ರ ಹೋಗಿಲ್ಲ 2 ದಿನದಿಂದ, ಹೋಗ್ಬೇಕು. ಏನಾಯ್ತು? ಅದು ಅವ್ರ ಮನೇಲಿ ಜೋರು ಜಗಳ ಕಣಕ್ಕ, ಜೋರು ಜಗಳ. ಏನ್ ಕಿರೋ ಅಂತವ್ರೆ. ಆ ಜಗಳನ ಯಾರು ಜಗಳ ಮಾಡ್ತವ್ರೆ? ಅಯ್ಯೋ ಹೋಗ್ಬೇಕಿತ್ತಕ್ಕ. ಹಂಗಾದ್ರೆ ಫಸ್ಟ್ ಏನ್ ಜಗಳ ಬಿಡ್ಸಕ್ ಹೋಯ್ತಾ ಇದ್ದ? ಇನ್ನೇನ್ ಜಗಳ ನೋಡಕ್ಕ, ಹೋಗ್ಲಿ. ಅವಳ ನನ್ನ ಫ್ರೆಂಡ್ ಹಾಕು. ಅವಳ ಮನೇಲಿ ಏನೇ ತೊಂದ್ರೆ ಆದ್ರೂ ಫಸ್ಟ್ ನನಗ್ ಗೊತ್ತಾಗಬೇಕು. ಅದೇನೋ ನಿನಗ್ ಗೊತ್ತಾಗ್ಬಿಟ್ಟದೆ. ಏನಾಗೈತೆ ಹೌದು ಜಗಳ? ಎಂತಕ್ಕೆ? ಅವ್ರ ಮಗ ಅವನೆಲ್ಲ ರಾಜು ಯಾವಳು ಕರ್ಕೊಂಬಂದ್ಬಿಟ್ಟವನೆ. ಇವಳು ಕೊಚ್ಕೊಂತ ಇದ್ಲು, ನನ್ನ ಮಗ ಹಂಗೆ, ನನ್ನ ಮಗ ಹಿಂಗೆ, ನನ್ನ ಮಗ ಅಷ್ಟು ಚೆನ್ನಾಗಿ ಹೋಗ್ತಾನೆ, ನನ್ನ ಮಗ ಇಷ್ಟು ಚೆನ್ನಾಗಿ ಹೋಗ್ತಾನೆ, ಅಯ್ಯೋ ಅಲ್ಗೋಯ್ತಾನೆ ಇಲ್ಗೋಯ್ತಾನೆ, ದೊಡ್ಡ ದೊಡ್ಡವ್ರ ಜೊತೆನೇ ಸೇರ್ತಾನೆ ಅಂತಿದ್ಲು. ನೋಡಿದ್ರೆ ಯಾವಳಕ್ಕೆ ನಿಕ್ಕರ್ ಹಾಕೊಂಡವಳೆ, ಅವಳು ಕರ್ಕೊಂಬಂದ ನೋಡು. ಅಯ್ಯ ಮಾರ್ಗೆಟ್ ಪಾಕ, ಊರಲ್ಲೆಲ್ಲ ಮಾನ ಮನೆ ತೆಗೆಕ್ಕೆ ನಿಂತವು ಇವು. ನಮ್ ರಾಜು ಯಾರನ್ನೋ ಕರ್ಕೊ ಬಂದವನ. ಯಾವಳಪ್ಪ ಅವಳ? ಆ ಸುಂದ್ರಿ? ಅಯ್ಯೋ ಪಾಪ ಶಾರದಕ್ಕ ಅದು ಹೆಂಗ್ ತೊಡ್ಕೊಂಡವಳು ಏನೋ, ಅದು ಏನಾಗೈತೋ ಏನೋ. ಫಸ್ಟ್ ಹೋಗ್ಬೇಕು ಅವ್ರ ಮಂತಕ್ಕ. ಓಹೋ, ಏನ್ ಸೀಮೆಗಿರೋ ಫ್ರೆಂಡ್ಶಿಪ್ ಇರ್ದು ದರಿದ್ರ ಮುಂಡೆವಾ. ಶಾರದಕ್ಕ ಏನ್ ಮಾಡ್ತಿದ್ಲು? ಅಳ್ತಿರ್ತಾಳೇನೋ ಪಾಪ ಅಲ್ಲ. ಅಯ್ಯಯ್ಯ ನಾಯಿ ಬಡ್ಕೊಂತ ಇದ್ಲು, ಸುಮ್ನಿರು. ಅವಳೆಂತ ಕಳ್ತಾಳೆ ಡುಮ್ಮಿ. ಅಲ್ಲ ಅವ್ನ ಮಗನ ಮುಸುಡಿಗೆ ಅಂತ ಚೆಂದುಳಿ ಚೆಲುವೆ ಬಿದ್ದಿರೋದೇ ಹೆಚ್ಚು. ಅದೇನ್ ಸುಂದರವಾಗ ಅವನ ಒಳ್ಳೆ ಕಮಂಗಿ ಇದ್ದಂಗ ಅವನ ಮಕ್ಕಕ್ಕೆ ಆ ಹುಡುಗಿ ಬಂದಿರೋದೇ ಹೆಚ್ಚು ಅವನಿಂದೆ. ಇವ್ರಕೇನು ಎಲ್ಲಿ ಇಲ್ದಿರೋದಮ್ಮ ಇವ್ರಕ್ಕೆ. ಅಯ್ಯೋಯ್ಯೋ ಕರ್ಕೊಂಬಂದ್ಬಿಟ್ಟವನೆ. ಅಲ್ಲ ಆ ಥರ ಒಳ್ಳೆ ಹುಡುಗಿನ ಎಲ್ಲಿ ಸಿಗ್ತಾರೆ ಇವ್ರಕ್ಕೆ? ಏನೋ ನಿಕ್ಕರ್ ಹಾಕೊಂಡಿರ್ತಾಳೆ ಅಷ್ಟೇ, ಅದು ಬಿಟ್ಟರೆ ನನ್ಕೇನೋ ಒಳ್ಳೆ ಹುಡುಗಿನೇ ಅನಿಸ್ತಾಳೆ. ಅವಳ ಮಗನ ಮಸಡಿಗೆ ಆ ಹುಡುಗಿ ಸಿಕ್ಕಿರೋದೇ ಹೆಚ್ಚು ಎತ್ತು. ಏನು ಚಂದೊಳಗೆ ಚಲುವ ಇವನು ಯಾರಿಗೆ ಹೆಣ್ಣು ಕೊಡ್ತಾ ಇದ್ರು ಅವನ ಮಕ್ಕಕ್ಕೆ? ಯಾವ ಹೆಣ್ಣು ಕೊಡ್ತಾ ಇರಲಿಲ್ಲ. ಏನೋ ಲವ್ ಮಾಡಿ ಕರ್ಕೊಬಂದವನೆ. ಇವಳ್ತಾವ ಅದು ಹೆಂಗೆ ಬಾಳ್ತಾಳೋ ಏನೋ ಪಾಪ ಒಯ್ದ್ಲು. ಇವಳೇನು ಒಸಿ ಉರ್ದಾಳೆ ಇವಳು? ಅಯ್ಯ ಅವಳೇನೇ ಮಾಡವಳೆ ಪಾಪ. ಈ ಥರ ಯಾವಳನ್ನ ಕರ್ಕೊಬಿಟ್ಟು ಇವಳು ಮದುವೆ ಆಯ್ತೀನಿ ಅಂತ ಹೇಳಿದ್ರೆ ಇನ್ನು ಊರಲ್ಲಿ ಪಾಪ ಇವಳು ಮರ್ಯಾದೆ ಹೋಗಲ್ವಾ? ನನ್ನ ಫ್ರೆಂಡು ಹೇಳ್ಬೇಕಂದ್ರೆ ನಾನು ಇನ್ನೂ ಆ ಹುಡುಗಿ ಮಕ್ಕ ನೋಡಿಲ್ಲ, ಆದರೂ ಹೇಳ್ತೀನಿ ಕೇಳು. ನನ್ನ ಫ್ರೆಂಡು ಮನೆ ಸೊಸೆ ಆಗೋಕ್ಕೆ ಅವಳು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆವಾಗಲೇ ಅವಳ ಮನೆ ಸೊಸೆ ಆಗೋಕ್ಕೆ ಲಾಯಕ್ಕಿರೋದು ಗೊತ್ತಾ? ಅವಳ ಮನೆ ಸೊಸೆ ಆಗೋಕ್ಕೂ ಅದೃಷ್ಟ ಇರಬೇಕು ಕಣಮಿ. ಆಯಾ ಮುಚ್ಚಕ್ಕ ಬಾಯಿ. ಯಾವಳವಳು? ಅವಳು ಕಾಲು ಸೇರ್ಲಿ ಕೈ ಸೇರ್ಲಿ ಅವಳು ಬಂದ್ರ ಯಾವಳವಳು? ಬೇವರ್ಸಿ ಮುಂಡೆ ಅವಳು ಕೈ ಕೊಕ್ಕರೋ ಬರ ಯಾವ ಸೌತಿ ಹೊತ್ತವಳೆ ನನ್ನನ್ನ. ಎದ್ದೋಳೆ ಮೇಲೆ ಡಿಂಗ್ರು ಮುಂಡೆ, ನೀನ್ ಎದ್ದೋಳ ಮೇಲೆ ಇರೋ 3 ಜುಟ್ಟು ಉದುರಿಸ್ಬಿಡ್ತೀನಿ ಲೋಫರ್ ಮುಂಡೆ. ನನ್ನ ಮನೆ ವಿಷಯನೇ ಬೇಕೇನೆ ನಿನ್ಗೆ ಬಿತ್ರಿ? ಅಲ್ಲ ಯಾಕಕ್ಕ ಹಂಗೋಡ್ದೆ ನೀನು? ಏನು ವಯಸ್ಸಲ್ಲಿ ದೊಡ್ಡೋಳು ಅಂದ್ಬಿಟ್ಟು ಮರ್ಯಾದೆ ಕೊಡ್ತೀನಿ ಅಷ್ಟೇ. ಏನ್ ತುಕ್ ನನಗೆ ಹಂಗೋತಿದ್ಯಾ? ನನ್ನ ಗಂಡನೇ ಓದಿಯಲ್ಲ, ನಮ್ಮ ಮತ್ತೆನೇ ಹೊಡಿಯಲ್ಲ, ನೀನೇ ಒಳ್ಳೆ ನಂಗೆ ಹಂಗೋಡಿಯಕ್ಕೆ? ನನ್ನ ಮನೆ ಸುದ್ದಿ ನಿಂಗ್ಯಾಕೆ ಬೇಕು?
ನಿನ್ ಗಂಟ ಹೊಡೆಯಲ್ಲ ನಿಮ್ಮ ಅತ್ತೆ ಹೊಡೆಯಲ್ಲ ಅಂದ್ರೆ ನನ್ನ ಮನೆ ವಿಷಯಕ್ಕೆ ಬಂದ್ರೆ ನಾನು ಹೊಡಿತೀನಿ ಬೇವರ್ಸಿ. ನೀನ್ ಕೇಳಿದ್ದ ನಾನು ನನ್ನ ಮಗನು ಈ ತರ ಕರ್ಕೊಂಡ್ಬಂದವನೆ, ಅವಳ ಮದ್ವೆ ಆಯ್ತವನೆ, ಅವಳು ಹಂಗವಳೆ ಇವಳು ಹಿಂಗವಳೆ ಅಂದ್ಬಿಟ್ಟು ಹೇಳಿದ್ದೇನೆ. ಊರ್ಕೆಲ್ಲ ಹಿಂಗೆ ಪುಕಾರ್ ಮಾಡ್ಕೊ ಬರ್ತಾ ಇದೆಯಲ್ಲ, ನಿನ್ಕೇನು ಮಾನ ಮರವದೇನೆ ಒಂಚೂರು ಇಲ್ಲಲ್ಲ ನಿನ್ಗೆ. ಅವಾಗಿಂದ ನೋಡ್ತಾ ಇದ್ದೀರಿ ನಿಂದು ಆಡಿರೋ ಆಟ. ನೀನೇನೇನು ಮಾತಾಡ್ತಾ ಇದೀಯಾ, ನೀನೇನೇನು ಮಾತಾಡಿದ್ಯಾ ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ನಿನ್ಗೆ ಯಾವಳು ಹೇಳ್ದವಳು? ನಿನ್ಗೆ ಯಾರೇ ಅಧಿಕಾರ ಕೊಟ್ಟರು ನನ್ನ ಮನೆ ಬಗ್ಗೆ ಮಾತಾಡೋದಕ್ಕೆ? ನಿಂಗೆ ನಾನು ಹಂಗೆ ನಿನ್ನ ಮನೆ ವಿಷಯಕ್ಕೆ ಬರ್ತೀನ ಏನಾದ್ರು? ಯಾರ ಮನೆ ವಿಷಯಕ್ಕಾರ ಹೋಯ್ತೀನ ನಾನು? ನಾನಾಯ್ತು ನನ್ನ ಮನೆ ಆಯ್ತು. ನೀವೆಂತಕ್ರೆ ನಮ್ಮ ಮನೆ ಬಗ್ಗೆ ಮಾತಾಡಬೇಕು ಬೇವರ್ಸಿಗಳ? ನಾನೇ ನಿನ್ನ ಮನೆ ಬಗ್ಗೆ ಮಾತಾಡಿದ್ದೀನಿ. ನಾನು ಅವಳು ಏನೋ ಬೇರೆ ಮಾತಾಡ್ತಾ ಇದ್ದಿದ್ದು. ನಿನ್ನ ಮನೆ ಬಗ್ಗೆ ಏನು ಮಾತಾಡಿಲ್ಲ, ನಾನು ಯಾರ ಹತ್ರನೂ ಮಾತಾಡಿಲ್ಲ ನಿನ್ನ ಮನೆ ಬಗ್ಗೆ. ಬಾಯಿ ಮುಚ್ಚಲೆ ಸಾಕುಲೆ. ಗೌರಕ್ ನೀ ಹೇಳವಳೆ. ನೀನೇ ಹೋಗ್ಬಿಟ್ಟು ಹೇಳಿದ್ಯಂತೆ ಇವ್ರು ಯಾರೋ ಶಾರದಕ್ಕನ ಮಗ ಯಾರನ್ನೋ ಕರ್ಕೊಂಬಂದ್ಬಿಟ್ಟವನೆ, ನಿಕ್ಕರ್ ಹಾಕೊಂಡಿದ್ಲವಳು, ಅದು ಇದು ಅಂತ ಎಲ್ಲ ಹೇಳಿದ್ಯಾ. ಮತ್ತೇನು ಹೇಳಿದ ಅಂತ ಹೇಳ್ತೀಯಾ ಬೇವರ್ಸಿ? ಅಲ್ಲ, ಈ ನಮ್ಮೂರು ಹೆಣ್ಮಕ್ಳು ವಿಷಯ ಎಲ್ಲ ತಿಳ್ಕೊಂಬಿಡ್ತಾರೆ. ಆಮೇಲೆ ಈ ಥರ ಪಿಟ್ಟಿಂಗ್ ಹಾಕಿ ಕೊಟ್ಬಿಡ್ತಾರಲ್ಲ ಲೋಪರ್ ಮುಂಡೆರು. ಇವ್ರಿಗೇನು ಜೋಡ್ ತಗೊಂಡು ಜರ ಬರೋವರೆಗೂ ಹೊಡಿಬೇಕು ಬೇವರ್ಸಿಗಳಿಗೆ. ಹೇಳ್ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆ ಸತಿ ಹೇಳಿದ್ರು ಹೋಗ್ಬಿಟ್ಟು ಹೇಳೋಳಲ್ಲ, ಇನ್ನೆಂಥ ಬಿತ್ರಕ್ಕ ಇದು ಬೇಡ ಅವಳು. ಮಾಡ್ತೀನಿ ಇರು ಲೋಪರ್ ಮುಂಡೆಗಳಿಗೆ. ಇನ್ನೊಂದ್ಸತಿ ಯಾವ ವಿಷಯ ಇದ್ರು ಅವಳು ಹೇಳಕ್ ಹೋಗಲ್ಲ ನೋಡ್ಕೊ.